ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಮೀಶೋದಿಂದ ಬೆಡ್ಶೀಟ್ ತರಿಸಿದ್ದೆ. ಪ್ಯೂರ್ ಕಾಟನ್ ಬೆಡ್ಶೀಟ್. ಇದು ತುಂಬಾ ಕಡಿಮೆ ಬೆಲೆಗಿತ್ತು, ಯಾಕೆ ತೊಗೋಬಾರ್ದು ಅಂತೇಳಿ ತೊಗೊಂಡಿದ್ದೆ. ಕೆಲವೊಬ್ಬರು ಮೀಶೋ ಅಂದರೆ ಪ್ರಾಡಕ್ಟ್ಗಳು ಚೆನ್ನಾಗಿ ಸಿಗಲ್ಲ ಅಂತ ಹೇಳ್ತಾರೆ, ಬಟ್ ನಾನು ತೊಗೊಂಡಿದ್ರಲ್ಲಿ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗೇ ಇದೆ. ಇದು ಜಸ್ಟ್ 333 ರೂಪಾಯಿಗಿತ್ತು. ಪ್ಯೂರ್ ಕಾಟನ್ ಅಲ್ವಾ, ನೋಡೋಣ ಅಂತ ಹೇಳಿ ತರಿಸಿದೆ. ಬಟ್ ಏನಂದರೆ ಪಿಲ್ಲೋ ಸ್ವಲ್ಪ ಚಿಕ್ಕದಿರುತ್ತೆ, ಅದನ್ನು ನಾವು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೋಬೇಕು, ಆವಾಗ ಮಾತ್ರ ಫಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅಂದರೆ ಒಂದೇ ಲೈನ್ಗೆ ಅವರು ಸ್ಟಿಚ್ ಹಾಕಿರ್ತಾರಲ್ಲ, ಸೊ ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಚೆನ್ನಾಗಿ ನಮ್ಗೆ ಬಾಳಿಕೆನೂ ಬರುತ್ತೆ ಅಂತ ಹೇಳಿ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಚೆನ್ನಾಗಿ ಸ್ಟಿಚ್ ಮಾಡಿಕೊಂಡೆ. ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ದೊಡ್ಡದಾಗತ್ತೆ ಮತ್ತು ಪಿಲ್ಲೋಗೆ ಸರಿಯಾಗಿ ಹಿಡಿಯುತ್ತೆ ಇದು. ಆನಂತರ ಇದನ್ನು ವಾಶ್ ಮಾಡಿನೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಏನಂದರೆ ಈಗ ಅಂದರೆ ಹೊಸ ಬಟ್ಟೆ ತೊಗೊಂಡಾಗ ಒಂದು ಸಲ ವಾಶ್ ಮಾಡಿ ಹಾಕ್ಕೊಂಡ್ರೇ ಬೆಸ್ಟು. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಚೆನ್ನಾಗಿ ವಾಶ್ ಮಾಡಿನೇ ನಾನು ಬಳಸಿದೆ. ಒಂದು ಸ್ವಲ್ಪ ಚೂರೇ ಚೂರು ಕಲರ್ ಹೋಯಿತು. ನಾನು ಎಷ್ಟು ಕಲರ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ನನಗನ್ನಿಸ್ತು ಕ್ವಾಲಿಟಿ ಚೆನ್ನಾಗಿದೆ, ಪ್ಯೂರ್ ಕಾಟನ್ನು ತುಂಬಾ ಮೆತ್ತಗಿದೆ. ಅದಕ್ಕೋಸ್ಕರ ನಾನು ತಗೊಂಡು ಟ್ರೈ ಮಾಡಿದ್ದು. ಈ ಹಿಂದೆ ಕೂಡ ತಗೊಂಡಿದ್ದೆ, ನಾನು ಚೆನ್ನಾಗೇ ಬಂದಿತ್ತು. ಸೊ ವಾಶ್ ಮಾಡಿ ಒಣಗಿಸಿ ಆನಂತರ ಹಾಕಿದ್ದು ನಾನು. ನನಗಂತೂ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಯೆಲ್ಲೋ ಕಲರಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಪ್ಯೂರ್ ಕಾಟನ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಇದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಪಿಲ್ಲೋ ಕವರ್ನ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಎಡ್ಜಲ್ಲಿ, ಇಲ್ಲಾಂದರೆ ಅದು ಸ್ಟಿಚ್ ಬಿಚ್ಚೋಗೋ ಚಾನ್ಸ್ ಇರುತ್ತೆ, ಅದೊಂದು ಹೇಳ್ತೀನಿ. ಸೊ ಅದಾದಮೇಲೆ ನಾನು ಅಡುಗೆ ಮನೆ ಕಡೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಈ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಗಂಗೆ ಟ್ರೇದಲ್ಲಿ ಹಾಕಿಡ್ತಾಯಿದ್ದೆ. ಅದಕ್ಕೇನಾದರೂ ನೀಟಾಗಿ ಇಡೋದಕ್ಕೆ ಏನಾದರೂ ಒಂದು ಆರ್ಗನೈಸರ್ ಬೇಕು ಅಂತ ಇತ್ತು. ಸೊ ಅದಕ್ಕೋಸ್ಕರ ನಾನು ಮತ್ತೊಂದು ಮೀಶೋದಿಂದನೇ ಒಂದು ಪ್ರಾಡಕ್ಟ್ ತರಿಸಿದ್ದೆ. ಇವಾಗಂತೂ ಕೆಲವೊಂದು ಆಫರ್ಗಳು ನಡೀತಾನೆ ಇರುತ್ತೆ. ಸೊ ಆಫರ್ ಇದ್ದಾಗ ನೋಡಿಕೊಂಡು ನಾನು ತರಿಸ್ತೀನಿ. ಸೊ ಒಂಥರ ಸ್ಮೆಲ್ ಬರ್ತಾಯಿತ್ತು, ಮತ್ತು ಹೊರಗಡೆನೇ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಈ ಥರದ್ದೊಂದು ಡಬ್ಬ ತರಿಸಿದ್ದೆ. ಸೊ ಇದರಲ್ಲಿ ಹಾಕಿಡೋಣ ಅಂಥೇಳಿ. ಲುಕ್ ವೈಸ್ ಕೂಡ ಸಖತ್ತಾಗಿ ಕಾಣಿಸುತ್ತೆ. ಇದು ಒಂಥರ ಗಟ್ಟಿ, ಅಂದರೆ ಈ ಮೆಟಲ್ ಥರ ಇರೋದು, ಮೇಲಿಂದ ಈ ಥರ ಮರದ್ದು ಕೊಟ್ಟಿದ್ದಾರೆ ಲಿಡ್ಡು. ತುಂಬ ಕ್ಯೂಟಾಗಿದೆ ಮತ್ತು ತುಂಬ ಯೂಸ್ಫುಲ್ ಆಗಿದೆ. ಇದು ಮರದ್ದು, ಇದು ಮೆಟಲ್ಲು. ಸೊ ಚೆನ್ನಾಗಿದೆ, ಕಲರ್ಫುಲ್ ಆಗಿ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಸೊ ನನಗೆ ಇಷ್ಟ ಆಯಿತು ಇದು. ಈ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ತಗೋಬೋದು. ನನಗೆ ಇನ್ನೂ ಇಷ್ಟು ಜಾಗ ಇದೆ, ಇದರಲ್ಲಿ ನಾನು ಈರುಳ್ಳಿ ಕೂಡ ಹಾಕಿಡ್ಬೋದು. ಈರುಳ್ಳಿಗೂ ಕೂಡ ಸಿಗುತ್ತೆ ಇದೇ ಥರದ್ದು, ಇನ್ನು ಸ್ವಲ್ಪ ದೊಡ್ಡದು. ಆಲೂಗಡ್ಡೆ ಕೂಡ ಸಿಗುತ್ತೆ. ನಾನು ಇದನ್ನು ಚಿಕ್ಕದು ಸಾಕು ಅಂತ ತರಿಸಿದ್ದೆ. ಚೆನ್ನಾಗಿದೆ ಇದು. ಹಾಗೆ ಚೆನ್ನಾಗಿ ಮಳೆ ಬರ್ತಾ ಇತ್ತು. ಸಂಜೆ ಸಮಯ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಪಾನಿಪುರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸ್ಟಫ್ ಮಾಡೋದಕ್ಕೆ ಆಲೂಗಡ್ಡೆ, ಕಾಬೂಲ್ ಕಡಲೆ ಮತ್ತು ಬಟಾಣಿನ ಬೇಯಿಸ್ಕೊಂಡೆ, ನೆನೆಸಿಟ್ಟಿರೋದನ್ನು. ಆನಂತರ ಪಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸು, ಶುಂಠಿ ಇಷ್ಟೇ ಹಾಕಿದ್ದೆ. ಆನಂತರ ನಿಂಬೆ ರಸ ಮತ್ತು ಉಪ್ಪು ಹಾಕಿದ್ರೆ ಆಯಿತು. ಎಷ್ಟು ತೆಳು ಬೇಕೋ ಅಷ್ಟು ಮಾಡಿಕೊಂಡ್ರೆ ಆಯಿತು, ಅಷ್ಟೇ ಹಾಕಿದ್ದು ನಾನು. ಸೊ ಇವಾಗ ಸಂಜೆ ಸಮಯ, ಸಖತ್ತಾಗಿ ಮಳೆ ಹೊಡಿತಾ ಇದೆ. ಹಾಗೆ ನಾವು ಇವಾಗ ಪಾನಿಪುರಿ ಮಾಡ್ತಾ ಇದ್ದೀವಿ. ಮತ್ತೆ ಪುರಿ ಕರೀತಾ ಇದ್ದಾರೆ. ಸೊ ಒಂದು ಪಾರ್ಟಿ ಮಾಡೋಣ ಅಂತ ಅನ್ನಿಸ್ತು. ಸುಮಾರು ದಿನದಿಂದ ನಾನು ಹೊರಗಡೆ ಏನಾದರೂ ಹೋಗಿ ತಿನ್ಬೇಕಂತ ಅನಿಸ್ತಾ ಇತ್ತು. ಮನೆಯಲ್ಲೇ ಮಾಡಿ ತಿನ್ನೋಣ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಎಲ್ಲ ತರಿಸ್ಕೊಂಡು ಮಾಡ್ತಾ ಇದ್ದೀವಿ. ಆಯತ್ತೆ ಅತ್ತೆ ಇಲ್ಲಿ ಪುರಿ ಕರೀತಾ ಇದ್ದಾರೆ. ಪಾನಿಪುರಿ ಇವತ್ತಿನ ಸ್ಪೆಷಲ್ ಪಾನಿಪುರಿ. ಮಳೆನೂ ಸರಿಯಾಗಿ ಹೊಡಿತಾ ಇದೆ ಹೊರಗಡೆ. ಈವ್ನಿಂಗ್ ಸಮಯ ಥರ ಪಾನಿಪುರಿ ಮಾಡ್ತಾ ತಿಂತಾ ಇದ್ರೆ ಇಲ್ಲಿ ಪಾನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಈ ಹುಳಿ ಎಲ್ಲ ಹಾಕಬೇಕು. ಸೊ ಜೊತೆಗೆ ಇಲ್ಲಿ ಆಲೂಗಡ್ಡೆ
ಮತ್ತು ಕಾಳು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಮಾಡಿಬಿಟ್ರೆ ಆಯಿತು. ನೋಡಿ ಬೆಂದಿದೆ. ಆಮೇಲೆ ಸಿಗುವ ಮತ್ತೆ. ಮತ್ತೆ ನೋಡಿ, ತುಂಬ ದಿನ ಆಗಿತ್ತು, ಎಷ್ಟೋ ತಿಂಗಳುಗಳೇ ಆಗಿತ್ತು ಪಾನಿಪುರಿ ತಿಂದೆ. ಅದನ್ನು ತಿನ್ನೋಣ ಅಂತೇಳಿ ತುಂಬಾ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಅದರಲ್ಲೂ ಮಳೆ ಬೇರೆ ಬರ್ತಿತ್ತಲ್ಲ, ಹಾಗಾಗಿ ಮಾಡಿದ್ದು. ಇಲ್ಲಿ ಆಲೂಗಡ್ಡೆ ಮತ್ತು ಕಾಬೂಲ್ ಕಡಲೆ ಹಾಗೆ ಬಟಾಣಿ ಬೆಂದಿತ್ತು, ಅದನ್ನು ನೀರು ತೆಗೆದು ಇವಾಗ ಮ್ಯಾಶ್ ಮಾಡ್ಕೊಳ್ತೀನಿ. ಹಾಗೆ ನಾನು ಮತ್ತೆ ಯಾವ ಮಸಾಲೆ ಎಲ್ಲ ಜಾಸ್ತಿ ಹಾಕಿಲ್ಲ, ಚಾಟ್ ಮಸಾಲೆ ಇರ್ಬೋದು, ಏನೂ ಹಾಕಿಲ್ಲ. ಸ್ವಲ್ಪ ಈ ಒಂದು ಪಲ್ಯಕ್ಕೆ ಗರಂ ಮಸಾಲೆ ಹಾಕಿದ್ದೆ, ಅಂದರೆ ಈ ಸ್ಟಫಿಂಗ್ಗೆ ಗರಂ ಮಸಾಲ, ಖಾರ ಪುಡಿ ಮತ್ತು ಉಪ್ಪು ಹಾಕಿದ್ದು ಅಷ್ಟೇ. ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಹಸಿ ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ವಿ, ಅದನ್ನು ಸೇರಿಸಿದ್ರೆ ಆಯಿತು. ಮತ್ತು ಖಾರ ಶೇವ್ ತರಿಸಿದ್ದೆ, ಅದನ್ನು ಹಾಕ್ಕೊಂಡ್ರಂತೂ ಮಸ್ತಾಗುತ್ತಲ್ಲ. ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು, ಎಷ್ಟೊಂದು ಜಾಸ್ತಿ ಮಾಡಿಕೊಂಡು ತಿನ್ಬೋದು. ಸೊ ಪಾನಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ಚೆನ್ನಾಗಿಯೇ ಹೆಲ್ಪ್ ಮಾಡುತ್ತೆ. ಅಂದರೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಚೆನ್ನಾಗಿ ಜೀರ್ಣಕ್ರಿಯೆಗೂ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನು ಮಾಡಿ ಮುಗಿಸ್ತೀನಿ. ಫೈನಲಿ ಇವಾಗ ಎಲ್ಲ ರೆಡಿ ಆಯಿತು. ಪೂರಿ ಮತ್ತು ಖಾರ ಶೇವು ಹಾಗೆ ಸ್ಟಫಿಂಗ್ ಏನು ಮಾಡಿದ್ದೆ ಅದು, ಮತ್ತು ಪಾನಿ ನಾನು ಜಾಸ್ತಿ ಖಾರ ಏನೂ ಮಾಡಿರಲಿಲ್ಲ, ಮತ್ತು ಅದಕ್ಕೇನು ಮಸಾಲೆ ಬೇರೆ ಚಾಟ್ ಮಸಾಲೆ ಆ ಥರದ್ದೇನೂ ಕೂಡ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದು. ಆದರೂ ಕೂಡ ಮನೇಲಿ ಮಾಡಿ ನಾವು ತಿನ್ನೋ ಮಜಾನೇ ಬೇರೆ. ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಅಂದರೆ ನಾವು ದುಡ್ಡು ಕೊಟ್ಟು ತಿನ್ನೋಕ್ಕೆ ಹೋದರೆ 4-5 ಏನೋ ಕೊಡ್ತಾರೆ. ಸೊ ಆವಾಗ ಇನ್ನೊಂದು ಸ್ವಲ್ಪ ತಿನ್ನಬೇಕಂತ ಅನಿಸುತ್ತೆ, ಬಟ್ ಸಾಕು ಅಂತೇಳಿ ಬರ್ತೀವಿ. ಬಟ್ ಮನೆಯಲ್ಲಾದರೆ ಹಾಗಲ್ಲ, ಇನ್ನೊಂದು 4 ಬೇಕು ಅಂದ್ರೂ ಕೂಡ ಹಾಕ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಹೆಚ್ಚಿಗೆ ಈ ಪಾನಿಪುರಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಕೆಲವೊಂದು ವೈರಲ್ ವೀಡಿಯೋಗಳನ್ನೆಲ್ಲ ನೋಡಿದಾಗ ಪಾನಿಪುರಿ ಮಾತ್ರ ಹೊರಗಡೆ ತಿನ್ನೋದು ಬೇಡ ಅಂತ ಅನಿಸ್ಬಿಡುತ್ತೆ. ಬಟ್ ಕೆಲವು ಕಡೆ ಚೆನ್ನಾಗೇ ಕೊಡ್ತಾರೆ, ಹಾಗೇನಿಲ್ಲ. ನನಗೆ ಪಾನಿಪುರಿ ಮತ್ತು ಮಸಾಲೆ ಪುರಿ ಎರಡೂ ಕೂಡ ತುಂಬಾ ಇಷ್ಟ. ನಾನು ಹೇಳ್ತಿದ್ದೆ ಪಾಪಗೆ ಫುಲ್ ಖುಷಿ ಆಗ್ತಿರ್ಬೇಕು ಅಂಥೇಳಿ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಒಂದು ಬಾಯಿಗೆ ಇಟ್ಟನಲ್ಲ, ಎಷ್ಟೊಂದು ದಿನದ ನಂತರ ಆ ರುಚಿ, ಆ ಹುಳಿ ಮತ್ತು ಆ ಮಸಾಲೆ ಟೇಸ್ಟು, ಆ ಒಂದು ಪುದೀನ ಸೊಪ್ಪಿನ ಟೇಸ್ಟು ಮಸ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಹಾಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತು, ಸಾಕಷ್ಟು ಕ್ಲೀನಿಂಗ್ ಕೆಲಸಗಳು, ಮನೆಯೆಲ್ಲ ನೀಟ್ ಮಾಡಿ ಇಟ್ಕೋಬೇಕು, ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು, ಸಾಕಷ್ಟು ವಸ್ತುಗಳನ್ನು ತಗೋಬೇಕು. ಸದ್ಯಕ್ಕೆ ಆನ್ಲೈನ್ ಇರೋದ್ರಿಂದ ನಮ್ಗೆ ಬೇಕಾಗಿರೋದನ್ನು ಆರಾಮಾಗಿ ಮನೆಗೆ ತರಿಸ್ಕೋಬೋದು. ನಾನಿಲ್ಲಿ ಅರಿಶಿನ ಕುಂಕುಮಕ್ಕೆ ಕೊಡೋದಕ್ಕೆ ಪುಟಾಣಿ ಹ್ಯಾಂಡ್ ಬ್ಯಾಗ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ ಅಂತ ಅನ್ನಿಸ್ತು ನನಗೆ, ಮತ್ತು ಒಳ್ಳೆ ರಿವ್ಯೂ ಕೂಡ ಇತ್ತು ಮೀಶೋದಲ್ಲಿ. ನೋಡೋಣ ಈ ಸಲ ಅರಿಶಿನ ಕುಂಕುಮಕ್ಕೆ ಬ್ಲೌಸ್ ಪೀಸು ಬೇರೆ ಯೂಸ್ ಆಗೋ ಥರದ್ದು ಕೊಡೋಣ. ಬ್ಲೌಸ್ ಪೀಸೆಲ್ಲ ಕೊಟ್ಟರೆ ಒಬ್ಬರಿಂದ ಒಬ್ಬರಿಗೆ ಸುಮ್ಮನೆ ಕೊಡ್ತಾ ಹೋಗ್ತೀವಿ, ಬಿಟ್ಟರೆ ಅದು ಯೂಸ್ ಮಾಡಲ್ಲ. ಈ ಥರ ಬ್ಯಾಗ್ ಕೊಟ್ಟರೆ ಒಂದು ಸ್ವಲ್ಪ ದಿನ ಆದರೂ ಯೂಸ್ ಮಾಡೋದಕ್ಕಾಗತ್ತೆ. ಮತ್ತು ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಗಟ್ಟಿ ಇದೆ ಆಯಿತಾ. ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ಮೊಬೈಲು, ಒಂದು ಪರ್ಸು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಚಿಕ್ಕ ಪುಟ್ಟ ಫಂಕ್ಷನಿಗೆ ಹೋಗುವಾಗ ಕೈಯಲ್ಲಿ ಹಿಂಗೆ ಹಿಡ್ಕೊಳೋದಕ್ಕೆ ಚೆನ್ನಾಗಾಗುತ್ತೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದನ್ನು ಬಿಟ್ಟು ಬೇರೆ ಬೇರೆ ಥರದ್ದು ಇದೆ, ಪರ್ಸ್ ಥರದ್ದಿದೆ, ಇನ್ನು ಸ್ವಲ್ಪ ಬೇರೆ ಥರದ ಬ್ಯಾಗ್ಗಳು ಎಲ್ಲ ಇದೆ. ನನಗೆ ಇದು ಇಷ್ಟ ಆಗಿದ್ದರಿಂದ ಈ ಥರದ್ದು ತರಿಸಿದೆ. 6 ಇರುವಂಥದ್ದು ಕಾಂಬೋ ಪ್ಯಾಕ್ ಇದು. ಈ ಥರ ಹೊರಗಡೆಯಿಂದನೂ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ಕೂಡ ಆರಾಮಾಗಿ ಒಂದು ಮೊಬೈಲು, ಒಂದು ಪರ್ಸು, ಏನಾದರೂ ಕನ್ನಡಕ ಹಾಕೋರಿದ್ರೆ ಕನ್ನಡಕ, ಅದರ ಬಾಕ್ಸು ಎಲ್ಲನೂ ಕೂಡ ಹಾಕ್ಕೊಂಡು ಹೋಗ್ಬೋದು. ಇಷ್ಟು ದೊಡ್ಡದಾಗಿದೆ. ನಾನು ಹೇಳಿದಾಗೆ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ನು ಅಥವಾ ದೇವಸ್ಥಾನ ಹೋಗುವಾಗ ಆರಾಮಾಗಿ ತೊಗೊಂಡೋಗ್ಬೋದು. ಮತ್ತು ಆ ಮೇಲ್ಗಡೆ ಇರೋ ಎಂಬ್ರಾಯ್ಡ್ರಿ ಕೂಡ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಟಿಚ್ ಬಿಚ್ಚಿರೋದು ಅಥವಾ ಥ್ರೆಡ್ ಒಂಥರ ಇರೋದು ಆ ಥರ ಕೂಡ ಇಲ್ಲ, ಅಷ್ಟು ಗಟ್ಟಿಯಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರದನ್ನು ಅರಿಶಿನ ಕುಂಕುಮಕ್ಕೆ ಕೊಡ್ಬೋದು ಅಂತ ಒಂದು ಐಡಿಯಾ ನನಗೆ ಬಂದಿದ್ದರಿಂದ ನಾನು ಅದನ್ನು ತರಿಸಿದೆ. ವಿಡಿಯೋದಲ್ಲೂ ಕೂಡ ತೋರಿಸಿದ್ರೆ ಯಾರಿಗಾದರೂ ತೊಗೋಬೇಕು ಅಂತ ಇದ್ದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ರಿವ್ಯೂ ಕೊಡ್ತಾ ಇರೋದು. ಯಾಕಂದರೆ ಒಂದು ಸಲ ತರಿಸಿ ನೋಡಿದ ಮೇಲೆ ಗೊತ್ತಾಗೋದು, ಸುಮ್ಮನೆ ನಾವು ಆನ್ಲೈನಲ್ಲಿ ನೋಡಿದಾಗ ಹೇಗಿದೆ ಅಂತ ಗೊತ್ತಾಗಲ್ಲ. ಎಲ್ಲ ಡಿಫ್ರೆಂಟ್ ಕಲರ್ ಇದೆ, ಒಂದಕ್ಕಿಂತ ಒಂದು ಚೆನ್ನಾಗೇ ಇದೆ. ಸೊ
ನಿಮಗೂ ಕೂಡ ಈ ಥರ ಬೇರೆ ಏನಾದರೂ ಅರಿಶಿನ ಕುಂಕುಮದ ಜೊತೆ ಕೊಡಬೇಕು ಅಂತ ಅನಿಸಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಥರ ತೊಗೊಳ್ಳೋದು ಖಂಡಿತವಾಗ್ಲೂ ವರ್ತ್ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ನನಗೆ ಪರ್ಸ್ನಲ್ ಯೂಸ್ಗೆ ತೊಗೊಂಡಿರುವಂಥ ವಸ್ತುಗಳ ರಿವ್ಯೂ ಮಾಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.